सुमतिभिरनुमेजं शुभ्रकायं सखाजं सुखमयमनपायं मुक्त्युपायं विमायं नृहयमहममेयं ध्येयमम्नायगेयं सदयमसदजेयं श्रीसहजं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसवनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवास भूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिरः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरे कतिपय मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಈಗ ಸರ್ವವೇದಾಂತ ಪ್ರತ್ಯಯಾಧಿಕರಣ ನಡೀತಾ ಇತ್ತು. ಅದರಲ್ಲಿ ಯಾದುಪತ್ಯ ಟಿಪ್ಪಣಿಯ ವಿಚಾರಗಳು ಬರ್ತಾ ಇತ್ತು. ಅದರಲ್ಲಿ ಇಲ್ಲಿವರೆಗೆ ನಾವು ಬಂದಿದ್ದೀವಿ. ಈ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಒಂದು ವೇದವಾಕ್ಯ, ಅದರ ವಿಚಾರ ಮಾಡ್ತಾ ಬಂದು ಈ ವೇದವಾಕ್ಯ ಯಾಕೆ ಬಂದಿತ್ತು, ಇದರ ಅರ್ಥ ಏನು, ಇದನ್ನ ಅಧ್ಯಯನ ಮಾಡಿದ್ರೆ, ವೇದವನ್ನ ಅಧ್ಯಯನ ಮಾಡಿದ್ರೆ ಏನು ಫಲ, ಬರೀ ಅರ್ಥ ಮಾಡ್ಕೊಳ್ಳೋದೇ ಫಲನೋ, ಅದ್ರಿಂದ ಏನಾದ್ರೂ ಸ್ವರ್ಗ ಅದೆಲ್ಲ ಸಿಗತ್ತ? ಅಗ್ನಿಮೇಳೆ ಪುರೋಹಿತ ಅಂದ್ರೆ ಬರೀ ವೇದ ಮಂತ್ರದ ಅರ್ಥ ಅಷ್ಟೇ ತಿಳ್ಕೊಳ್ಳೋದೇ ಪ್ರಯೋಜನನು? ಸಂಸೃಷ್ಟಂ ಧನಮುಭಯಂ ಎಲ್ಲ ಮೊನ್ನೆ ಸೂಕ್ತ ಪಾರಾಯಣ ಮಾಡ್ತೀವಿ, ಅರ್ಥ ಗೊತ್ತಾಯ್ತು ಅಷ್ಟೇ ಫಲ ತಾನೆ, ಅದ್ ಬಿಟ್ಟು ಇನ್ನೇನ್ ಫಲ ಇದೆ? ಇಲ್ಲ, ಅದರಿಂದ ಶತ್ರುಗಳ ಧ್ವಂಸ, ಹಾಗೆ ಸ್ವರ್ಗ ಪ್ರಾಪ್ತಿ, ಏನೊಂದು ಇಷ್ಟು ಫಲಗಳು ಇದ್ದೇ ಇರತ್ತಲ್ಲ. ಆದ್ರೆ ಪೂರ್ವಪಕ್ಷಿ ಏನ್ ಮಾಡ್ತಾ ಇದ್ದಾನೆ, ಏನ್ ಫಲ ಇಲ್ಲ, ವೇದ ಮಂತ್ರ ಓದ್ತೀರಿ, ಅರ್ಥವನ್ನು ತಿಳ್ಕೊಳ್ತೀರಿ, ಅಷ್ಟೇ ಫಲ ಅಂತ. ವಸ್ತುತಃ ಅವನು ಯಾಕೆ ಸರಿ ಇಲ್ಲ ಅಂದ್ರೆ ನೋಡಿ, ಈಗ ವೇದ ಮಂತ್ರಗಳನ್ನ ಪಾರಾಯಣ ಮಾಡ್ತಾರೆ, ಅರ್ಥನೇ ಗೊತ್ತಿರಲ್ಲ, ಆದ್ರೆ ಫಲ ಸಿಗತ್ತೋ ಇಲ್ವೋ? ಒಳ್ಳೊಳ್ಳೆ ಫಲಗಳೇ ಸಿಗತ್ತೆ. ಅದು ಅರ್ಥಜ್ಞಾನ ಆಗ್ಬೇಕು ಅಂತನೂ ಇಲ್ಲ, ಹಾಗೆ ಶಕ್ತಿನೂ ಇದೆ ಆ ವೇದ ಮಂತ್ರಕ್ಕೆ. ಆ ಮಂತ್ರಕ್ಕೆ ಅಷ್ಟು ಶಕ್ತಿ. ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಸ್ತೋತ್ರಗಳನ್ನ ಹೇಗೆ ಹೇಳ್ತೀವೋ ಅದಕ್ಕಿಂತ ಅಪೌರುಷೇಯವಾದ ಸ್ತೋತ್ರ ಹೇಳೋದಕ್ಕೆ ತುಂಬಾ ಮಹತ್ವ ಇದೆ. ಯಾಕಂದ್ರೆ ಯಾರು ಬರ್ದಿದ್ದಲ್ಲ ವೇದ ಮಂತ್ರಗಳನ್ನ, ಇನ್ನ ಎಲ್ಲಾ ಪುರುಷರು ಬರ್ದಿತ್ತು. ಪುರುಷರಲ್ಲಿ ಸಹಜವಾಗಿ ದೋಷಗಳಿರುತ್ತೆ, ಕೆಲವರಲ್ಲಿ ದೋಷ ಇದ್ರೂ ಸ್ತೋತ್ರಗಳನ್ನ ಬರ್ದಿರ್ತಾರೆ. ಆದ್ರೆ ವೇದ ಮಂತ್ರಗಳಲ್ಲಿ ಚೂರು ದೋಷ ಇಲ್ಲ, ಯಾಕೆ ಯಾರು ಮಾಡ್ಲೇ ಇಲ್ವಾ? ಅಪೌರುಷೇಯ ಅದು. ಅಂತ ಅಪೌರುಷೇಯ ಮಂತ್ರವನ್ನ ಹೇಳಿ ದೇವರನ್ನ ಸ್ತೋತ್ರ ಮಾಡಿದ್ರೆ ಬೇಗ ದೇವರಿಗೆ ಸಂತೋಷ ಅಂತೆ. ಹಾಗಾಗಿ ನಾವು ಎಷ್ಟೇ ಸ್ತೋತ್ರ ಪಾರಾಯಣ ಮಾಡಿದ್ರು ಅಲ್ಲಿ ಅಪೌರುಷೇಯವಾದ ವೇದ ಮಂತ್ರ ಹೇಳಿ ಮಾಡಿದ್ರೆ ಅದಕ್ಕೊಂದು ತೂಕ ಜಾಸ್ತಿ. ಇಲ್ಲಾಂದ್ರೆ ಫಲ ಇಲ್ಲ ಅಂತಿಲ್ಲ, ಫಲ ಇದೆ, ಆದ್ರೆ ಅಪೌರುಷೇಯ ವಾಣಿ ಮುಖ್ಯ. ಪ್ರಕೃತ ಪೂರ್ವ ಪಕ್ಷಿ ಏನಂದ, ನೀವು ವೇದವನ್ನ ಓದ್ತೀರಿ, ವೇದ ಓದಿದ್ದಕ್ಕೆ ಏನ್ ಫಲ? ವೇದದ ಅರ್ಥ ತಿಳ್ಕೊಳ್ಳೋದು ಅಷ್ಟೇ ಫಲ ಅಂತ ಹೇಳಿ ಅವನು ನಿಲ್ಲಿಸ್ತಾನೆ.
ಅದಕ್ಕೆಲ್ಲ ಸ್ವರ್ಗ ಫಲ ಅಂತ ಇದೆಯಲ್ವಾ? ಸ್ವರ್ಗ ಸಿಗೋದ್ ಯಾವಾಗ? ಸ್ವರ್ಗ ಸಿಗೋದ್ ಆಮೇಲಿನ ಮಾತು. ಮೊದಲಂತೂ ಮೇಲ್ನೋಟಕ್ಕೆ ಈ ವೇದ ಓದಿದಾಗ ಅರ್ಥಜ್ಞಾನವೇ ಸಿಗೋದಲ್ವಾ ಅಂತ. ಅಂದ್ರೆ ವಸ್ತುತಃ ಏನಾಯ್ತು, ಸ್ವರ್ಗ ಅಂತ ಅರ್ಥನೇ ಹೇಳ್ಬೇಕು. ಪೂರ್ವಪಕ್ಷಿ ಅದನ್ನು ಕೂಡ ಶಂಕೆ ಮಾಡ್ಕೊಂಡ. ಆ ವೇದ ಓದಿದಾಗ ಬರೀ ಅರ್ಥಜ್ಞಾನ ಫಲ ಅಂತ ವಿವರಣೆ ವಸ್ತುತಃ ಎಲ್ಲರೂ ಕೂಡ ಮಾಡೋದು ಹಾಗೆ, ಅರ್ಥಜ್ಞಾನವೇ ಫಲ ಅಂತ. ಆದ್ರೆ ಒಂದು ಸರ್ವಥಾ ಇನ್ನೇನು ಫಲ ಇಲ್ಲ ಅಂತ ಹೇಳಿಕ್ ಹೊರಡ್ತಾರೆ. ಸರ್ವಥಾ ಇನ್ನೇನು ಫಲ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಬೇರೆ ಫಲಗಳು ಕೂಡ ಇದ್ದೇ ಇದೆ. ಅದರಲ್ಲಿ ಕೊನೆಗೆ ತಸ್ಮಾತ್ ವಿಚಾರಶಾಸ್ತ್ರಸ್ಯ ವೈಧತ್ವಾಭಾವಾತ್ ಪಾಠ ಮಾತ್ರೇಣ ಸ್ವರ್ಗ ಸಿದ್ಧೇಹೇ, ಅದ ಕೇವಲ ಓದೋದ್ರಿಂದ ಸ್ವರ್ಗ ಸಿಗತ್ತೆ ಅಂತ ಹೇಳ್ದ. ಸ್ವರ್ಗ ಸಿಗತ್ತೆ ಅಂತ ಒಪ್ಕೊಂಡವನ ಅರ್ಥಜ್ಞಾನ ಆಗದೆ ಇದ್ರೆ ಸ್ವರ್ಗ ಹೇಗ್ ಸಿಗತ್ತೆ? ಒಂದ್ ರೀತಿ ಅವನ ಪಕ್ಷ ಸರಿ ಅನ್ಸ್ಲಿಕ್ಕೆ ಶುರುವಾಗತ್ತೆ ನಮ್ಗೆ. ಯಾಕೆ? ಹೌದಲ್ವಾ, ಈಗ ಓದ್ತೀವಿ ಆದ್ರೆ ಅರ್ಥ ಆಗಲ್ಲ, ಆದ್ರೂ ಫಲ ಸಿಗತ್ತಲ್ಲ, ಮತ್ತು ಸರಿ ಅಲ್ವಾ ಹಾಗಾದ್ರೆ ಅಂತ ಪ್ರಶ್ನಿಸಬಹುದು. ಆದ್ರೆ ಹಾಗಲ್ವಂತೆ. ಅದ್ ನಿಜವಾದ ಸ್ವರ್ಗ ಸಿಗ್ಬೇಕು ಅಂತ ಆದ್ರೆ ಆಗ ಅರ್ಥಜ್ಞಾನ ಪೂರಕವಾಗಿ ಆಗಿರ್ಬೇಕು. ಸುಮ್ನೆ ಹಾಗೆ ಸ್ವರ್ಗ ಎಲ್ಲ ಸಿಗಲ್ಲ. ಲೌಕಿಕ ಫಲಗಳು ಯಾವ್ದೋ ಒಂದೆರಡು ಸಿಗ್ಬೋದು, ಆದ್ರೆ ಅರ್ಥಜ್ಞಾನ ಪೂರಕವಾಗೇ ಆ ವೇದ ಮಂತ್ರಗಳನ್ನ ಪಠನ ಮಾಡಿದಾಗ ಅದಕ್ಕೆ ನಿಜವಾದ ಫಲ ಏನಿದೆ ಆಗ್ಲೇ ಅದು ದೊರಕೋದು. ಅಲ್ಲಿವರೆಗೂ ಅದು ದೊರಕಲ್ಲ. ಅದು ಇಲ್ಲಿವರೆಗೆ ಈ ಎಲ್ಲಾ ಪೂರ್ವ ಪಕ್ಷವನ್ನ ತಾನು ಮಂಡನೆ ಮಾಡಿ ನಿಲ್ಲಿಸದ. ಅದಕ್ಕೆ ಸಿದ್ಧಾಂತ ಅದಕ್ಕೆ ಉತ್ತರ ಕೊಡ್ತಾ ಇಲ್ಲಿವರೆಗಾಗಿತ್ತು. ನಚ ವಿಶ್ವಜಿತ್ ನ್ಯಾಯೇನ ಸ್ವರ್ಗಾರ್ಥ ಇತಿ ಯುಕ್ತಂ ಅಂತ. ವಿಶ್ವಜಿತ್ ಅಂತ ಒಂದು ಯಾಗ ಇದೆ, ಅದಕ್ಕೇನು ಫಲ ಹೇಳಿಲ್ಲ. ಆ ಯಾಗ ಮಾಡಿದ್ರೆ ಏನ್ ಸಿಗತ್ತೆ ಏನು ಹೇಳಿಲ್ಲ. ಅದಕ್ಕೆ ಸ್ವರ್ಗ ಸಿಗತ್ತೆ ಅಂತ ಹೇಳ್ಬೇಕು. ಎಲ್ಲಾ ಕಡೆ ಎಲ್ಲೆಲ್ಲಿ ಫಲದ ಬಗ್ಗೆ ಹೇಳಿಲ್ವೋ, ಅಂದ್ರೆ ನೀವ್ ಇದನ್ ಮಾಡಿ ಅಂತ ವ್ರತ ಎಲ್ಲ ಹೇಳ್ಬಿಟ್ಟಿರ್ತಾರೆ. ಆದ್ರೆ ಈ ವ್ರತ ಮಾಡಿದ್ರೆ ಏನ್ ಫಲ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಿಲ್ಲ. ಆಗ ತಕ್ಷಣ ಏನಂತಾರೆ, ಏನು ಫಲ ಇಲ್ಲ ಅಂದ್ರೆ ಏನು, ಪುಣ್ಯ ಅಂತೂ ಬರುತ್ತೆ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಯಾವುದೇ ಒಂದು ಕರ್ಮಗಳಿಗೂ ವೈಯರ್ಥ್ಯ ಇಲ್ಲ, ಏನೋ ಒಂದು ಪುಣ್ಯ ಇದ್ದೇ ಇರುತ್ತೆ ಅಂತ. ಮಾಡಿದ ಕೆಲಸಕ್ಕೆ ಏನೋ ಒಂದು ಪುಣ್ಯ ಇರುತ್ತೆ. ಎಲ್ಲದಕ್ಕೂ ಹುಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ, ಇದಕ್ಕೇನ್ ಫಲ ಹೇಳಿದ್ದಾರೆ, ಇದಕ್ಕೇನ್ ಹೇಳಿದ್ದಾರೆ, ಸಿಗೋದಿಲ್ಲ ಕೆಲವು ಕಡೆ. ಹಾಗಾದ್ರೆ ಅದಕ್ಕೇನ್ ಫಲ? ಪುಣ್ಯ ಅಂತ ಹೇಳ್ತೀವಿ. ಆದ್ರೆ ಇವ್ರು ಏನ್ ಹೇಳ್ತಾರೆ, ಅದಕ್ಕೆ ಸ್ವರ್ಗ ಫಲ ಅಂತ ಹೇಳ್ತಾರೆ. ವಿಶ್ವಜಿತ್ ನ್ಯಾಯ ಅಂತ ಅದನ್ನ ಕರೀತಾರೆ. ವಿಶ್ವಜಿತ್ ನ್ಯಾಯ, ನ್ಯಾಯ ಅಂದ್ರೆ ಒಂದು ನಿಯಮ. ವಿಶ್ವಜಿತ್ ಯಾಗದ ಬಗ್ಗೆ ಏನು ನಿಯಮ ಇದೆಯೋ ಆ ನಿಯಮವನ್ನ ಇಲ್ಲೂ ಇಟ್ಕೊಳ್ಳೋದು. ಎಲ್ಲಿ? ಸ್ವಾಧ್ಯಾಯ, ನಾವು ಮಾಡುವಂತ ಸ್ವಶಾಖಾಧ್ಯಯನ, ನಮ್ಮ ಶಾಖೆ ಬೇರೆ ಶಾಖೆ ಏನೇನ್ ಓದ್ತೀವಿ, ಇದಕ್ಕೆ ಏನು ಫಲ ಅಂದ್ರೆ ಸ್ವರ್ಗ ಫಲ. ಯಾಕೆಂದ್ರೆ ಯಾವ್ದೇ ಫಲ ಹೇಳಲಿಲ್ಲ ಇಲ್ಲಿ. ಸಿಗೋದಿದ್ರೆ ಸ್ವರ್ಗನೇ ಸಿಗಲಿ. ಆಗ ಹೇಳಿದ್ರು ಹಾಗಲ್ಲ, ದೃಷ್ಟ ಫಲ, ಕಣ್ಣಾರೆ ಕಾಣೋದೇನು, ವೇದ ಮಂತ್ರಗಳನ್ನ ಕೇಳಿದಾಗ ಅದ್ರ ಅರ್ಥ ತಿಳ್ಕೊಳ್ಳೋದೇ ಫಲ, ಅದ್ರ ಅರ್ಥವನ್ನ ತಿಳ್ಕೊಳ್ಳೋದೇ ಮುಖ್ಯವಾದ ಫಲ. ಅದಾದ್ಮೇಲೆ ಸ್ವರ್ಗ ಸಿಗೋದ್ ನಿಜ. ಮೊದಲು ಸಿಗೋದು ಯಾವುದು? ಅರ್ಥ ತಿಳ್ಕೊಳ್ಳೋದು ಮೊದಲು ಸಿಗೋದು. ಅದನ್ನ ಒಪ್ಲೇಬೇಕು. ಅರ್ಥಜ್ಞಾನೇ ಸಂಭವತಿ ಅದೃಷ್ಟ ಕಲ್ಪನಾಯ ಅಯುಕ್ತತ್ವಾತ್. ಅದರಿಂದ ಎಲ್ಲೋ ಕಾಣದೇ ಇರುವಂತಹ ಸ್ವರ್ಗವನ್ನ ಮೊದಲೇ ಫಲ ಅಂತ ಹೇಳ್ಬಾರ್ದು. ಮೊದಲು ಕಾಣೋದನ್ನು ಫಲ ಅಂತ ಹೇಳಿ ಆಮೇಲೆ ಮಿಕ್ಕಿದ್ದನ್ ಬೇರೆ ಫಲ ಅಂತ ಹೇಳಿ. ಅಂದ್ರೆ ಈಗೆಲ್ಲ ವ್ರತಾಚರಣೆ ಮಾಡಿದಾಗ ದೇಹ ಶುದ್ಧಿ ಆಗತ್ತೆ, ಮನಸ್ಸು ಶುದ್ಧಿ ಆಗತ್ತೆ, ಇದೆಲ್ಲ ಪ್ರತ್ಯಕ್ಷ ಫಲ. ಇದೆಲ್ಲ ಹೇಳ್ಬೇಕು. ಇದು ಬಿಟ್ಟು ವ್ರತ ಮಾಡಿದ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂತಂದ್ರೆ ಇದನ್ನ ಹೇಗ್ ನಂಬೋದು? ದೃಷ್ಟ ಫಲ ಹೇಳಿ ಆಮೇಲೆ ಅದೃಷ್ಟ ಫಲಕ್ಕೆ ಹೋಗ್ಬೇಕಂತೆ. ಅಂದ್ರೆ ನಾವು ತಕ್ಷಣ ಅನುಭವಿಸುವಂತಹ ಫಲಗಳು ಯಾವ್ದ್ಯಾವ್ದಿದೆ ಅಂತ ಫಲಗಳನ್ನ ಹೇಳಿ ನಂತರ ಒಂದು ಕಾಲದಲ್ಲಿ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಅದರ ಅರ್ಥ. ಎಲ್ಲಾ ಕಡೆನೂ ಹಾಗೆ ದೃಷ್ಟ ಫಲ ಒಂದು ಇದ್ದೇ ಇರುತ್ತೆ. ನಾವು ಮಾಡುವಂತಹ ಕರ್ಮಗಳಿಗೆ ಏನೊಂದು ಫಲ ಇರುತ್ತೆ. ಅದು ಇದ್ದು ಇನ್ನೂ ನಮ್ಗೆ ಕಾಣದೇ ಇರೋ ಫಲಗಳನ್ನು, ಅದೃಷ್ಟವಾದ ಫಲವನ್ನು ಅದು ಕೊಡತ್ತೆ ಅಂತ ಅರ್ಥ. ನನ್ ವೇವಮಪಿ ಅಂತ ಮುಂದೆ ಇನ್ನೊಂದು ಪ್ರಶ್ನೆಗೆ ಹೋಗ್ತಾರೆ. ಏನ್ ಪ್ರಶ್ನೆ? ಶ್ರುತ ವ್ಯಾಕರಣಾದ್ಯಂಗಸ್ಯ ಅಧೀತ ವೇದಸ್ಯ ಪುರುಷಸ್ಯ ಅರ್ಥಜ್ಞಾನ ಸಂಭವ ನ ವಿಚಾರಶಾಸ್ತ್ರಸ್ಯ ಕೃತ್ಯಂ ಇದು ಚೇದ್ನ. ಹಾಗಾದ್ರೆ ಬ್ರಹ್ಮಸೂತ್ರ ಯಾಕೆ ಬೇಕು ಅಂತ ಒಂದು ಪ್ರಶ್ನೆ. ಈಗ ಬ್ರಹ್ಮಸೂತ್ರ ಯಾಕೆ ಬೇಕು ಅಂತ ಈಗ ಸ್ವಲ್ಪ ಬೇರೆ ಹಾದಿಗೆ ಹೋದ ಪೂರ್ವ ಪಕ್ಷಿ. ಅವನ್ಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ. ಆ ಪ್ರಶ್ನೆಗೆ ಅವನು ಉತ್ತರ ಹೇಳಿಲ್ಲ, ಸುಮ್ನೆ ಮೌನ. ಸರಿ ಅಂತ ಇನ್ನೊಂದು ಪ್ರಶ್ನೆಗೆ ಬರ್ತಾನೆ. ಅಲ್ಲ, ಈಗ ವೇದ ಓದೋನು ಯಾಕೆ ಬ್ರಹ್ಮಸೂತ್ರ ಓದ್ಬೇಕು? ಬೇಕಾಗಿಲ್ಲ. ಯಾಕೆ? ವೇದ ಓದೋನ್ಗೆ ಅರ್ಥಜ್ಞಾನ ಆಗೋದು ಮುಖ್ಯ ತಾನೆ. ನೀವೇ ಹೇಳ್ಕೊಟ್ರಿ ವೇದ ಓದೋನ್ಗೆ ಅರ್ಥ ಗೊತ್ತಾಗತ್ತೆ. ಯಾರು ಗೊತ್ತಾಗತ್ತೆ? ಯಾರು ವ್ಯಾಕರಣ ಮೊದಲಾದ 6 ಅಂಗಗಳ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆ ವೇದದ ಅರ್ಥ ಗೊತ್ತಾಗತ್ತೆ. ಅಂದ್ರೆ ಶಿಕ್ಷಾ, ಕಲ್ಪಂ ಅಂತ ಅನೇಕ ಅಂಗಗಳನ್ನ ಹೇಳ್ತಾರೆ. ಶಿಕ್ಷಾ, ವ್ಯಾಕರಣಂ, ಛಂದೋ, ನಿರುಕ್ತಂ, ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ ಅಂತ ಒಂದು ಶ್ಲೋಕ ಇದೆ. ಈ ಶ್ಲೋಕದಲ್ಲಿ ವೇದದ 6 ಅಂಗ ಯಾವುದು ಅಂತ ಹೇಳಿದ್ದಾರೆ. ಶಿಕ್ಷಾ ಅಂತ ಶಿಕ್ಷಾಶಾಸ್ತ್ರ. ಶಿಕ್ಷಾಶಾಸ್ತ್ರ ಅಂದ್ರೆ ನಾವು ವೇದ ಮಂತ್ರಗಳನ್ನ ಹೇಗೆ ಉಚ್ಚಾರಣೆ ಮಾಡ್ಬೇಕು ಅಂತ ತಿಳಿಸ್ಕೊಡುವಂತಹ ಶಾಸ್ತ್ರ.
ಹೇಗೇಗೋ ಉಚ್ಚಾರಣೆ ಮಾಡೋಂಗಿಲ್ಲ. ಉದಾತ್ತ, ಅನುದಾತ್ತ, ಸ್ವರಿತ, ಯಾವ ಸ್ವರ ಇದ್ದಾಗ ಹೇಗೆ ಉಚ್ಚಾರಣೆ ಮಾಡ್ಬೇಕು, ಕೆಲವು ಅಕ್ಷರ ಇದ್ದಾಗ ಪೂರ್ತಿ ಹೇಳೋ ಹಾಗಿಲ್ಲ, ಅರ್ಧ ಹೇಳ್ಬೇಕು, ಸ್ವಲ್ಪ ಎಳಿಬೇಕು. ಇದೆಲ್ಲ ಈ ರೀತಿ ಶಿಕ್ಷಣ ಮಾಡುವಂತ ಶಾಸ್ತ್ರ. ಶಿಕ್ಷಣ ಅಂದ್ರೆ ಉಚ್ಚಾರಣ ಶಿಕ್ಷಣ, ಹೇಗ್ ಉಚ್ಚಾರಣೆ ಮಾಡ್ಬೇಕು ಅಂತ ಶಿಕ್ಷಣ ನೀಡುವ ಶಾಸ್ತ್ರಕ್ಕೆ ಶಿಕ್ಷಾಶಾಸ್ತ್ರ ಅಂತ ಕರೀತಾರೆ. ಅದ್ರ ತುಂಬಾ ಶಿಕ್ಷಾಶಾಸ್ತ್ರಗಳಿದೆ. ನಾರದೀಯ ಶಿಕ್ಷಾ ಅಂತ ಇದೆ, ನಾರದೀಯ ಶಿಕ್ಷಾ ಅಂತ, ಯಾಜ್ಞವಲ್ಕ್ಯ ಶಿಕ್ಷಾ ಅಂತಿದೆ, ಪಾಣಿನೀಯ ಶಿಕ್ಷಾ ಅಂತಿದೆ. ಹೀಗೆ ಸಿಕ್ಕಾಬಿಟ್ಟೆ ಋಷಿಗಳು ತಾವು ಅನೇಕ ರೀತಿ ಉಚ್ಚಾರಣೆ ಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಶಿಕ್ಷಾಶಾಸ್ತ್ರ ಅಧ್ಯಯನ ಮಾಡಿರ್ಬೇಕಂತೆ ವೇದ ಓದೋ ಮುಂಚೆ. ಇದು ವೇದಾಂಗ ಅಂತ ಕರೀತಾರೆ. ವೇದಕ್ಕೆ ಅದ ಅಂಗ, ವೇದಕ್ಕೆ ಅದು ಕೈ ಕಾಲ್ ತರ. ಒಂದೊಂದಿಲ್ದೆ ಹೋದ್ರು ವೇದ ಗೊತ್ತೇ ಆಗಲ್ಲ ನಿಮಗ್ ಸರಿಯಾಗಿ ಅಂತ. ಅದಕ್ಕೇನೆ ಛಂದ ಪಾದೌತು ವೇದಸ್ಯ ಅಂತ ಒಂದೊಂದೇ ವಿವರಣೆ ಮಾಡ್ತಾರೆ. ಛಂದಶಾಸ್ತ್ರ ಇದೆಯಲ್ಲ, ಅದು ವೇದ ಪುರುಷನಿಗೆ ಅದು ಕಾಲಿನ ತರ ಅಂತೆ. ನೀವು ಛಂದಸ್ಸಿನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ವೇದ ಪುರುಷನ ಕಾಲನ್ನೇ ನೋಡ್ಲಿಲ್ಲ ಅಂತ ಅರ್ಥ. ಅಂದ್ರೆ 6 ಅಂಗಗಳ ಜ್ಞಾನ ಇಲ್ಲದೆ ಒಬ್ಬ ವೇದಮಂತ್ರಗಳ ಅರ್ಥವನ್ನು ತಿಳ್ಕೊಳ್ಲಿಕ್ಕೆ ಹೋಗ್ತಾನೆ ಅಂದ್ರೆ ವ್ಯರ್ಥ ಅದು ಅಂತ. ಅವನಿಗೆ ಅರ್ಥನೇ ಆಗಲ್ಲ ವೇದದ ಅರ್ಥ. ಯಾಕೆ ವೇದ ಸರಿಯಾಗಿ ಕಾಣಿಸೋದೇ ಇಲ್ಲ. 6ನ್ನ ತಿಳ್ಕೊಂಡು ಹೋದ್ರೆ ಮಾತ್ರ ಅವನಿಗೆ ವೇದದ ಅರ್ಥ ಸರಿಯಾಗಿ ಕಾಣಿಸೋದು. ಇದು ಅರ್ಥ ಅಂತ ಗೊತ್ತಾಗತ್ತೆ. ಈ ನಿಟ್ಟಿನಲ್ಲಿ ಶಿಕ್ಷಾಶಾಸ್ತ್ರ ಆಯ್ತು. ಛಂದಸ್ಸು ಶಾಸ್ತ್ರ, ಛಂದಸ್ಶಾಸ್ತ್ರ ತಿಳ್ಕೊಳ್ಳೋದು ಮುಖ್ಯ. ನಾವೆಲ್ಲ ಮಧ್ವ ವಿಜಯ, ವಿಷ್ಣು ಸಹಸ್ರನಾಮ ಶ್ಲೋಕ, ರಾಯರ ಸ್ತೋತ್ರ ಎಲ್ಲ ಸ್ತೋತ್ರಗಳನ್ನ ಪಾರಾಯಣ ಮಾಡ್ತೀವಿ. ಆದ್ರೆ ಯಾವ ಛಂದಸ್ಸಲ್ಲಿದೆ ಗೊತ್ತಿರಲ್ಲ. ನಾವು ಮತ್ತೆ ಮಂತ್ರಗಳನ್ನ ಹೇಳ್ತೀವಿ, ಛಂದಸ್ ಹೇಳ್ತಾ ಇರ್ತೀವಿ, ಆದ್ರೆ ಛಂದಸ್ಸಿನ ಜ್ಞಾನ ನಮಗಿರಲ್ಲ. ಈಗ ಗಾಯತ್ರಿ ಛಂದಸ್ಸಿದೆ, ಅನುಷ್ಠುಪ್ ಛಂದಸ್ಸಿದೆ, ತ್ರಿಷ್ಟುಪ್ ಛಂದಸ್ಸಿದೆ. ಇದು ವೇದ ಮಂತ್ರಗಳಲ್ಲಿ ನಾವು ಋಷಿ, ದೇವತೆ, ಛಂದಸ್ಸು ಮೂರನ್ನು ಹೇಳ್ತೀವಲ್ಲ, ಅಲ್ಲಿ ಛಂದಸ್ಸು, ಆ ಛಂದಸ್ಸಿನ ಅಭಿಮಾನಿ ದೇವತೆಯನ್ನು ತಿಳ್ಕೊಳ್ಬೇಕು. ಆ ಛಂದಸ್ಸು ಶಾಸ್ತ್ರ ಏನಿದೆ ಅದ್ರ ಬಗ್ಗೆ ಜ್ಞಾನ ಇಲ್ಲದೆ ಇದ್ರೆ ವೇದ ಅರ್ಥನೇ ಆಗಲ್ಲ. ಅದನ್ನ ಛಂದಸ್ಸು ಗೊತ್ತಿರ್ಬೇಕು. ಶಿಕ್ಷಾ, ವ್ಯಾಕರಣ, ಮಧ್ಯದಲ್ಲಿ ವ್ಯಾಕರಣ ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ, ವ್ಯಾಕರಣ ಗೊತ್ತಿರ್ಲೇಬೇಕು. ಛಂದ 3 ಆಯ್ತು. ನಿರುಕ್ತ, ನಿರುಕ್ತ ಅಂದ್ರೆ ಅದು ಒಂದ್ ರೀತಿ ವ್ಯಾಕರಣದ ತರನೇ. ಅದ್ರಲ್ಲೇನ್ ಮಾಡ್ತಾರೆ, ವೇದದಲ್ಲಿ ಬರುವಂತ ಶಬ್ದಗಳಿಗೆ ನಿರುಕ್ತ ಚೆನ್ನಾಗಿ ನಿತರಾಮುಕ್ತಿ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ವೇದದಲ್ಲಿ ಬರುವಂತ ಶಬ್ದಗಳ ಅರ್ಥವನ್ನ ತಿಳಿಸ್ತಾ ಹೋಗ್ತಾರೆ. ಅಂತ ನಿರುಕ್ತ ಗ್ರಂಥ ಓದಬೇಕು. ಇನ್ನು ಜ್ಯೋತಿಷ ಗ್ರಂಥ, ಜ್ಯೋತಿಷ್ಯ ಶಾಸ್ತ್ರನೂ ಅಧ್ಯಯನ ಮಾಡ್ಬೇಕು. ಜ್ಯೋತಿಷ ಅಧ್ಯಯನ ಮಾಡಿದ್ರೆ ವೇದದ ಅರ್ಥನೇ ಗೊತ್ತಾಗಲ್ಲ. ಯಾಕೆಂದ್ರೆ ವೇದದಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಕಾಲಗಳ ಸೂಕ್ಷ್ಮ ಪ್ರಭೇದ, ಯಾವ ಕಾಲಗಳಲ್ಲಿ ಯಾವ ಕೆಲಸ ಮಾಡ್ಬೇಕು, ವಸಂತ ಋತು, ಅನೇಕ ವಸಂತೆ ಜ್ಯೋತಿಷಾಯ ಜೇತ ಅಂತ ಜ್ಯೋತಿಷ್ಠೋಮ ಯಾಗ ಅಂತ ಒಂದು ಯಾಗ ಇದೆ. ಅದು ವಸಂತ ಕಾಲ ಬಂದಾಗ ಮಾಡ್ಬೇಕು. ಅದೇ ವಸಂತ ಕಾಲ ಯಾವಾಗ ಏನು ಜ್ಯೋತಿಷ್ಯ ಶಾಸ್ತ್ರ ಇದೆ, ಅದರ ಪರಿಜ್ಞಾನನೇ ಆಗಲ್ಲ. ಅದನ್ನ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಮುಖ್ಯ. ಅದು ಇಲ್ದೆ ಇದ್ರೆ ವೇದದ ಅಧ್ಯಯನ ಆಗಲ್ಲ ಅಂತ ಹೇಳ್ತಾರೆ. ಇನ್ನು ಕಲ್ಪಸೂತ್ರಗಳು, ಕಲ್ಪಸೂತ್ರಗಳು ಅಂದೇನು, ಈ ವೇದದಲ್ಲಿ ಕೆಲವು ಯಾಗಗಳನ್ನ ಹೇಳ್ತಾರೆ, ಮತ್ತೆ ವೇದದಲ್ಲಿ ಕೆಲವು ಧರ್ಮಶಾಸ್ತ್ರದ ವಿಷಯಗಳನ್ನ ಹೇಳ್ತಾರೆ. ಅದ್ರ ಬಗ್ಗೆ ಇರುವಂತಹ ಬ್ರಹ್ಮಸೂತ್ರಗಳ ತರ ಅದು ಒಂದು ಸೂತ್ರಗಳು, ಕಲ್ಪಸೂತ್ರಗಳು ಅಂತ ಕರೀತಾರೆ. ಹೀಗೆ ಶಿಕ್ಷಾ, ವ್ಯಾಕರಣಂ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ ಇಷ್ಟು ಗೊತ್ತಿದ್ರೆ ಮಾತ್ರ ಅವನು ವೇದಾಂಗಗಳ ಅಧ್ಯಯನ ಮಾಡಿದವನು ಅಂತ ಆಗ್ತಾರೆ. ಆಗ ವೇದದ ಅರ್ಥ ಅವನಿಗಾಗತ್ತೆ. ಸರಿ, ಇಷ್ಟೆಲ್ಲ ವಿವರಣೆ ಮಾಡಿದಲ್ಲ, ಇದರಿಂದ ಏನಾಯ್ತು, ನಮಗ್ ಒಳ್ಳೇದಾಯ್ತು. ಯಾರು ಪೂರ್ವ ಪಕ್ಷಿ ಹೇಳ್ಕೊಳ್ಳೋದು, ಯಾಕೆ ಇಷ್ಟೆಲ್ಲ ಓದ್ದವನ್ ತಾನೇ ವೇದದ ಅರ್ಥ ಆಗೋದು. ಇಷ್ಟೆಲ್ಲ ಓದ್ದವನ್ಗೆ ಹಾಗಾದ್ರೆ ಸಹಜವಾಗಿ ವೇದದ ಅರ್ಥ ಆಗ್ತಾ ಇದೆ ತಾನೆ, ಮತ್ ಬ್ರಹ್ಮಸೂತ್ರ ಯಾಕೆ ಬೇಕು? ಈಗ ವೇದದ ಅರ್ಥ ಏನು ಅಂತ ತೀರ್ಮಾನ ಮಾಡ್ಲಿಕ್ಕೆ ಬ್ರಹ್ಮಸೂತ್ರ ಹೊರಟಿರೋದು. ಆ ಬ್ರಹ್ಮಸೂತ್ರ ಯಾಕೆ ಬೇಕಾಯ್ತು? ಯಾಕೆ ವೇದಾಂಗ ಓದ್ದವನ್ಗೆ ಸ್ವತಃ ವೇದದ ಅರ್ಥ ಗೊತ್ತಾಗತ್ತೆ. ಯಾರಿಗೆ ಶಿಕ್ಷಾ ವ್ಯಾಕರಣ ಎಲ್ಲ ಗೊತ್ತಿದೆಯೋ ಅವ್ರು ವೇದ ಮಂತ್ರ ತೆಗೀತಾರೆ, ಅರ್ಥ ಮಾಡ್ಕೊಳ್ತಾರೆ, ಮುಂದಕ್ಕೆ ಹೋಗ್ತಾರೆ. ನೀವೇನೋ ಬ್ರಹ್ಮಸೂತ್ರ ಓದ್ಬೇಕು, ಅದನ್ನ ಓದಿದ್ರೆ ಮಾತ್ರ ನಮಗೆ ವೇದದ ಅರ್ಥ ಆಗೋದು ಅಂತಿಲ್ವಲ್ಲ ಅಂತ ಆ ಪ್ರಶ್ನೆಯನ್ನ ಈಗ ಪೂರ್ವ ಪಕ್ಷಿ ಮುಂದಿಡ್ತಾನೆ. ನನ್ ವೇವಮಪಿ ಶ್ರುತ ವ್ಯಾಕರಣಾದಿ ಅಂಗಸ್ಯ, ಎಲ್ಲ ವ್ಯಾಕರಣ ಮೊದಲಾದ ಈ ಅಂಗಗಳನ್ನ ಕೇಳಿದವನು ಅಧೀತ ವೇದಸ್ಯ ಪುರುಷಸ್ಯ, ವೇದಾಧ್ಯಯನ ಮಾಡಿದಾನೆ ಆ ಮನುಷ್ಯ, ಅವನಿಗೆ ಅರ್ಥಜ್ಞಾನ ಸಂಭವ. ಹಂಗೆ ವೇದ ಮಂತ್ರ ಓದಿದಾಗ ಆ ಕೂಡಲೇ ಅರ್ಥ ಆಗತ್ತಲ್ಲ, ಅದನ್ನ ನ ವಿಚಾರ ಶಾಸ್ತ್ರಸ್ಯ ಕೃತ್ಯಂ. ಅದರಿಂದ ಈ ಬ್ರಹ್ಮಸೂತ್ರ ಎಲ್ಲ ಯಾಕೆ ಬೇಕಾಯ್ತು, ಬ್ರಹ್ಮಸೂತ್ರದಿಂದ ಏನಾಗ್ಬೇಕಾಗಿದೆ, ಅದರಿಂದ ಇದಕ್ಕೇನು ಪ್ರಯೋಜನ ಇಲ್ಲ ಅಂತ ಒಂದು ಪ್ರಶ್ನೆ ಆಗ್ತದೆ. ಅದಕ್ಕೆ ಉತ್ತರ ಕೊಡ್ತಾರೆ, ಜ್ಞಾನ ಮಾತ್ರ ಸಂಭವೇಪಿ ನಿರ್ಣಯಸ್ಯ ವಿಚಾರಾಧೀನತ್ವ. ತಪ್ಪು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಉತ್ತರ ಕೊಡ್ತಾರೆ. ಏನ್ ಉತ್ತರ ಅಂದ್ರೆ, ವೇದಾಂಗ ಓದಿದ್ರೆ ಜ್ಞಾನ ಬರಲ್ಲ ಅಂತ ಹೇಳ್ತಾ ಇಲ್ಲ, ವೇದದ ಅರ್ಥ ಏನು ಅಂತ ಗೊತ್ತಾಗತ್ ನಿಜ. ಈ ಶಿಕ್ಷಾ ವ್ಯಾಕರಣ ಸಂಸ್ಕೃತ ಜ್ಞಾನ ಎಲ್ಲಾ ಗೊತ್ತಿರೋನ್ಗೆ, ಇಲ್ಲ ಇರೋನ್ಗೆ
ಸಹಜವಾಗಿ ಒಂದ್ ವೇದ ಮಂತ್ರ ಕೊಟ್ಟಾಗ ಅದಕ್ಕೆ ಅರ್ಥ ಆಗತ್ತೆ. ಈ ಸ್ವಾಧ್ಯಾಯೋದಿತವೇ ಅರ್ಥ ಆಗಲ್ವಾ? ಎಂಥ ಸಂಸ್ಕೃತ ಸ್ವಲ್ಪ ಬರೋನ್ಗೂ ಅರ್ಥ ಆಗತ್ತೆ. ಸ್ವಾಧ್ಯಾಯ ಅಂದ್ರೆ ನಮ್ಮ ಶಾಖಾಧ್ಯಯನ, ಅಧ್ಯೇತವ್ಯ ಅದನ್ನೆಲ್ಲ ಓದ್ಬೇಕು, ಅರ್ಥ ಆಗೋಯ್ತು. ಈ ಒಂದು ಸಣ್ಣ ವಾಕ್ಯ ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಬ್ರಹ್ಮಸೂತ್ರನೇ ಓದ್ಬೇಕು ಅಂತಿಲ್ಲ, ಅರ್ಥ ಆಗತ್ತಲ್ಲ. ಹಾಗಾದ್ರೆ ಈ ಬ್ರಹ್ಮಸೂತ್ರ ಯಾಕೆ ಬೇಕು ಅಂದ್ರೆ, ಅಷ್ಟೆಲ್ಲ ವೇದಾಂಗ ಓದ್ಮೇಲೆ ಜ್ಞಾನ ಬರ್ಬೋದು, ಆದ್ರೆ ಅದ ನಿಶ್ಚಯ ಆಗ್ಬೇಕಲ್ಲ, ಇದೇ ಸರಿಯಾದ ಅರ್ಥ, ಇದು ಸರಿಯಾದ ಅರ್ಥ ಅಲ್ಲ. ನಾವ್ ನನಗೆ ಒಬ್ಬನಿಗೆ ಅರ್ಥ ಆದ್ರೆ ಒಂದ್ ರೀತಿ, ಇನ್ನೊಬ್ಬರಿಗೆ ಇನ್ನೊಂದು ಅರ್ಥ ಆಗತ್ತೆ. ಯಾಕೆ ಅವನು ವೇದಾದಿ ಷಡಂಗ ಓದಿದಾನೆ, ಅವನು ಆರಂಗ ಓದಿದಾನೆ, ಇವನು 6 ಅಂಗಗಳನ್ನ ಓದಿದಾನೆ. ಒಬ್ಬೊಬ್ಬರಿಗೆ ಒಂದೊಂದು ಅರ್ಥ ಆಗ್ತಾ ಹೋದ್ರೆ ಮತ್ತೆ ನಿಜವಾದ ವೇದದ ಅರ್ಥ ಏನು ಅದನ್ನೇ ಹೇಳಲಿಕ್ಕೆ ವಿಚಾರ ಮಾಡ್ಬೇಕು. ಹಾಗಾದ್ರೆ ಇವನು ಹೇಳಕ್ ಸರಿ ಇಲ್ಲ, ಈ ಅರ್ಥ ಸರಿ ಇದೆ, ಈ ಅರ್ಥ ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ಬೇಕು. ಹಾಗಾದ್ರೆ ಯಾವುದೇ ಒಂದು ಜ್ಞಾನ ಬಂದ್ರೂ ಕೂಡ ಅದಾದ್ಮೇಲೆ ಒಂದು ನಿಖರವಾದ ನಿಶ್ಚಯ ಜ್ಞಾನ ಅಂತ ಏನ್ ಹೇಳ್ತೀವಲ್ಲ, ಆ ನಿಶ್ಚಯ ಜ್ಞಾನ ಬರ್ಲಿಕ್ಕೆ ವಿಚಾರ ಮಾಡಬೇಕು. ಆ ವಿಚಾರ ಮಾಡೋದು ಯಾವುದು? ಬ್ರಹ್ಮಸೂತ್ರನೇ. ಅದನ್ನ ವೇದದ ಅರ್ಥ ಗೊತ್ತಾಗತ್ತೆ ನಿಜ ಷಡಂಗ ಓದ್ದವನಿಗೆ, ಆದ್ರೆ ಆಮೇಲೆ ವೇದದ ಅರ್ಥ ಹೀಗೆ ಅಂತ ತೀರ್ಮಾನ ಮಾಡ್ಬೇಕಲ್ಲ, ಅದಕ್ಕೆ ವಿಚಾರ ಶಾಸ್ತ್ರ ಬ್ರಹ್ಮಸೂತ್ರ ಬೇಕೇ ಬೇಕು ಅಂತ ಇಷ್ಟನ್ನ ಇಲ್ಲಿ ನಿರೂಪಣೆ ಮಾಡಿ, ಈಗ ವಿಚಾರ ಶಾಸ್ತ್ರ ಹೇಗೆ ನಮಗೆ ಅರ್ಥ ತಿಳಿಸ್ಕೊಡುತ್ತೆ ಒಂದು ಉದಾಹರಣೆ ಕೊಡಿ. ಎಲ್ಲಾದ್ರೂ ಉದಾಹರಣೆ ಇದೆಯಾ ಈ ತರ? ವೇದ ಓದ್ತೀವಿ ಅಂತೆ, ಅದಕ್ಕೆ ಅರ್ಥ ಆಗತ್ತಂತೆ, ಅದೇ ಅರ್ಥ ತೀರ್ಮಾನ ಆಗಲ್ವಂತೆ, ಆಗ ತೀರ್ಮಾನ ಮಾಡ್ಲಿಕ್ಕೆ ಒಂದು ಬ್ರಹ್ಮಸೂತ್ರ ಓದ್ಬೇಕು. ಎಲ್ಲಿದೆ? ಒಂದು ಉದಾಹರಣೆ ಕೊಟ್ರೆ ಅರ್ಥ ಆಗತ್ತೆ. ಆಗೊಂದು ಉದಾಹರಣೆ ಕೊಡ್ತಾರೆ. ನಹಿ ಅತ್ತಾಹ ಶರ್ಕರ ಉಪದಧಾತಿ ಇತ್ಯತ್ರ ಘೃತೇನೈವ ನ ತೈಲಾದಿನ ಇತ್ಯಯಂ ನಿರ್ಣಯೋ ವ್ಯಾಕರಣೇನ ನಿಗಮ ನಿರುಕ್ತ್ಯಾದಿನ ವಾ ಸಿದ್ಧ್ಯತೆ ಅಂತ. ಅತ್ತಾ ಶರ್ಕರ ಉಪದಧಾತಿ ಅಂತ. ಅತ್ತಾ ಶರ್ಕರ, ಶರ್ಕರ ಅಂದ್ರೇನು? ಸಕ್ಕರೆ ಅಂತ ಅರ್ಥ. ಸಕ್ಕರೆಗೆ ಒಂದು ಈ ಸ್ನಿಗ್ಧವಾದ ಅಂದ್ರೆ ಒಂದು ಜಿಡ್ಡಿರುವಂತಹ ಪದಾರ್ಥ, ಅದನ್ನ ಮಿಶ್ರಣ ಮಾಡ್ಬೇಕು ಅಂತ ಒಂದು ವೇದವಾಕ್ಯದಲ್ಲಿ ಬಂದಿದೆ. ಆ ಮಿಶ್ರಣ ಮಾಡೋ ಜಿಡ್ಡಿರೋದು ಅಂದ್ರೆ ಅಕ್ತ ಅಂತ ಒಂದು ಶಬ್ದ ಹಾಕಿದ್ದಾರೆ. ಅಕ್ತ ಅಂದ್ರೆ ಜಿಡ್ಡು, ಸ್ನೇಹ ಹೊಂದಿರುವಂತಹ ಪದಾರ್ಥ. ಆ ಜಿಡ್ಡು ಅನ್ನೋದನ್ನ ಜಿಡ್ಡು ಅಂತ ಹೇಳಲ್ಲ, ಸಂಸ್ಕೃತದಲ್ಲಿ ಸ್ನೇಹ ಅಂತ ಹೇಳ್ತೀವಿ. ಸ್ನೇಹ, ಸ್ನಿಗ್ಧ. ಸ್ನಿಗ್ಧ ವಸ್ತುಗಳು ಅಂದ್ರೆ ಸ್ನೇಹ ಇರೋ ವಸ್ತು, ಜಿಡ್ಡಿರೋ ವಸ್ತು ಅಂತ ಅರ್ಥ. ಆ ಅಕ್ತವಾದದ್ದನ್ನ ಶರ್ಕರ, ಅಕ್ತ ಶರ್ಕರ ಅಂದ್ರೆ ಸಕ್ಕರೆ, ಅಕ್ತ ಅದಕ್ಕೆ ಅಂಟುಕೊಬೇಕು, ಅದರ ಆ ಜಿಡ್ಡು ಆ ಶರ್ಕರಕ್ಕೆ ಸಂಬಂಧ ಪಡಿಬೇಕು. ಅದು ಯಾವ್ದು ಜಿಡ್ಡಿರೋದು ಆ ಪದಾರ್ಥ? ಅದು ಘೃತಾನೋ ತೈಲಾನೋ ಗೊತ್ತಿಲ್ಲ. ನೀವು ಶಾಸ್ತ್ರ ಓದ್ಬೋದು, ಸಂಸ್ಕೃತ ಗೊತ್ತಿರ್ಬೋದು, ಷಡಂಗ ಅಧ್ಯಯನ ಮಾಡಿರ್ಬೋದು, ಅದ್ರ ಅಕ್ತಾ ಶರ್ಕರ ಅಂದ್ರೆ ಯಾವ್ದನ್ ತಗೊಳ್ಬೇಕು ನಮಗ್ ಗೊತ್ತೇ ಆಗಲ್ಲ. ಇದು ತುಪ್ಪ ತಗೊಳ್ಬೇಕಾ, ಎಣ್ಣೆ ತಗೊಳ್ಬೇಕಾ, ಏನ್ ತಗೊಳ್ಬೇಕಿದೆ? ಅದು ಇಲ್ಲಿ ಸಿದ್ಧಾಂತ ಮಾಡಿರೋದೇನು? ಘೃತೇನೈವ, ತುಪ್ಪದಿಂದಲೇ ಆ ಶರ್ಕರ, ಆ ಸಕ್ಕರೆ ಹಾಗೇನಿದೆಯಲ್ಲ ಅದನ್ನ ಸಂಬಂಧ ಪಡಿಸ್ಬೇಕು, ಅಂದ್ರೆ ಅದೆರಡಕ್ಕೂ ಜೋಡಣೆ ಮಾಡ್ಬೇಕು, ಅದಕ್ಕೆ ಹಾಕ್ಬೇಕು ಅಂತ ಸಂಬಂಧ ಆಗ್ಬೇಕು ಅದಕ್ಕೆ. ಇದು ಘೃತೇನೈವ, ಅದು ತುಪ್ಪದಿಂದಲೇ ಮಾಡ್ಬೇಕು. ನ ತೈಲಾದಿನ, ಅದು ಎಣ್ಣೆಯಿಂದ ಅಲ್ಲ, ಅಥವಾ ಇನ್ಯಾವುದೋ ಜಿಡ್ಡಿನ ಪದಾರ್ಥದಿಂದಲೂ ಅಲ್ಲ. ಈ ನಿಶ್ಚಯ ವ್ಯಾಕರಣೇನ ನಿಗಮ ನಿರುಕ್ತ್ಯಾದಿನವ ನಹಿ ಸಿದ್ಧ್ಯತೆ. ವ್ಯಾಕರಣ ಗೊತ್ತಾಗತ್ತಾ? ವಾಕ್ಯ ಅರ್ಥ ಆಯ್ತು, ನಿಶ್ಚಯ ಮಾಡ್ಕೊಡಿ ತುಪ್ಪನೋ ಎಣ್ಣೆನೋ ಗೊತ್ತಾಗಲ್ಲ, ಹೇಳಲಿಕ್ ಬರ. ಇನ್ನು ನಿರುಕ್ತ ಗ್ರಂಥ ಓದ್ದ, ಷಡಂಗನೇ ಓದ್ದವನಿಲ್ಲ, ನಿಗಮಾದಿ ಎಲ್ಲ ಓದಿದಾನೆ ಷಡಂಗ, ಅಷ್ಟು ಓದಿದ್ರು ಇದಕ್ಕೆ ಅರ್ಥ ಹೇಳಲಿಕ್ ಬರ್ತಾರೆ. ಏನ್ ಮಾಡ್ಬೇಕಾಗ? ಒಂದ್ ಬ್ರಹ್ಮಸೂತ್ರ ಬೇಕಲ್ಲ, ಆ ವಿಚಾರ ಶಾಸ್ತ್ರ. ಅಲ್ಲಿ ಯಾವ್ದು ಬೇಕೀಗ? ಬ್ರಹ್ಮಸೂತ್ರ ಗೊತ್ತಾಗತ್ತ ನಮಗೆ ಅದು ತುಪ್ಪನೋ ಎಣ್ಣೆನೋ ಅಂತ ಅಂದ್ರೆ ಅದು ಜೈಮಿನಿ ಸೂತ್ರ. ಈ ವೇದ ಮಂತ್ರಗಳಲ್ಲಿ ವಿಚಾರ ಮಾಡ್ಲಿಕ್ಕೆ ಇರುವಂತಹ ಸೂತ್ರಗಳು 2. ಒಂದು ಯಾಗಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಸೂತ್ರಗಳು ಬಂದಾಗ ಜೈಮಿನಿಯ ಸೂತ್ರ ನೋಡ್ತೀವಿ, ವೇದವ್ಯಾಸರ ಶಿಷ್ಯರೇ ಅವರು ಬರೆದ ಸೂತ್ರ ಜೈಮಿನಿ ಸೂತ್ರಗಳು. ಇನ್ನೊಂದು ಬ್ರಹ್ಮಸೂತ್ರ. ಬ್ರಹ್ಮಸೂತ್ರ ಅದು ಜ್ಞಾನಕಾಂಡ, ವಿಶೇಷವಾಗಿ ಪರಮಾತ್ಮನ ಬಗ್ಗೆ, ಆಧ್ಯಾತ್ಮಿಕ ವಿಚಾರಗಳೇನಿದೆ ಈ ತರದ ಬಗ್ಗೆ ನಿರ್ಣಯ ಕೊಡ್ಲಿಕ್ಕಿರುವಂತಹ ಸೂತ್ರ ಬ್ರಹ್ಮಸೂತ್ರ. ಅದು ಬೇರೆ ಕರ್ಮಕಾಂಡದಲ್ಲಿ ವಿಶೇಷವಾಗಿ ಏನೇನು ವಾಕ್ಯಗಳು ಬರುತ್ತೆ ಅದನ್ನ ಪರಿಹರಿಸ್ಲಿಕ್ಕೆ ಅಂತ ಅದು ಹೊರಟಿರೋದು. ಅವಾಗ ಏನು ಅದು ಉತ್ತರ ಕೊಡುತ್ತೆ ಅಂದ್ರೆ, ವಿಚಾರ ಶಾಸ್ತ್ರಂತೂ ತೇಜೋ ವೈಘೃತಂ ಇತಿ ವಾಕ್ಯಶೇಷಾದ್ ಅರ್ಥಂ ನಿರ್ಣಯಿಷ್ಯತಿ. ಅಲ್ಲೊಂದು ವಾಕ್ಯ ಜೊತೆಗಿದೆ, ಅದನ್ನ ಓದ್ಬೇಕಂತೆ. ಬರೀ ಇದೊಂದು ವಾಕ್ಯ ಓದ್ರೆ ಆಗಲ್ಲ, ಆ ವಾಕ್ಯದ ಕೊನೆ ಭಾಗದಲ್ಲಿ ಏನ್ ಸಿಗ್ತಾ ಇದೆ? ತೇಜೋ ವೈಘೃತಂ. ಘೃತ, ಈ ತುಪ್ಪ ಏನಿದೆ ಅದನ್ನ ತೇಜಸ್ಸು ಅಂತ ಕರೀತಾರೆ ಅಂತ ಇಷ್ಟು ಬಂತು ಅಲ್ಲ. ಅಲ್ಲಿ ತೇಜಸ್ಸು ಅಂತ ಘೃತವನ್ನ ಕರೀದೆ, ಆದ್ರೆ ಏನ್ ಅರ್ಥ ಅದಕ್ಕೆ ಅಂದ್ರೆ, ಹತ್ರದಲ್ಲಿ ಘೃತ ಅಂತ ಹೇಳಿದ ಮೇಲೆ ಅಕ್ತಾ ಶರ್ಕರ ಅಂದ್ರೆ ಯಾವ್ದೊಂದು ತಗೊಳ್ಬೇಕು? ಅಲ್ಲಿ ಎಣ್ಣೆ ಬಗ್ಗೆ ಮಾತಾಡ್ಲಿಲ್ಲ, ಯಾವುದೇ ಒಂದು ತೈಲದ ಬಗ್ಗೆ ಮಾತಾಡ್ಲಿಲ್ಲ, ಅಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಿದ್ದಾರೆ? ಘೃತ, ತುಪ್ಪದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಘೃತವನ್ನ ಅಲ್ಲಿ ವಾಕ್ಯದ ಹತ್ತಿರ, ಅಕ್ತಾ ಶರ್ಕರ ಉಪದಧಾತಿ ಅನ್ನೋ ವಾಕ್ಯದ ಹತ್ರ ಹೇಳಿದ್ರಿಂದ ಆ ತುಪ್ಪವನ್ನ ಅಲ್ಲಿ ತಗೊಳ್ಬೇಕು, ತುಪ್ಪದಿಂದ ಅದನ್ನ ಬೆರೆಸ್ಬೇಕು.
ಅದಕ್ಕೆ ಅಂಟಿಸ್ಬೇಕು ಅಂತ ಹೀಗೆ ಈ ವಾಕ್ಯದ ಅರ್ಥ ಅಂತ ತೀರ್ಮಾನ ಮಾಡ್ತಾರೆ. ಈ ಅರ್ಥ ತೀರ್ಮಾನ ವ್ಯಾಕರಣ ಓದೋನ್ಗ ಆಗಲ್ಲ, ಬೇರೆ ಓದೋನ್ಗ ಆಗಲ್ಲ. ಅದು ವಿಚಾರಶಾಸ್ತ್ರ ಸೂತ್ರಗಳನ್ನ ಅಧ್ಯಯನ ಮಾಡೋದವ್ರಿಗೆ ಮಾತ್ರ ಆಗತ್ತೆ. ಆದ್ರಿಂದ ವಿಚಾರ ಸೂತ್ರವಾದ ಜೈಮಿನಿ ಸೂತ್ರಗಳು ಅದು ಮುಖ್ಯ, ಹಾಗೆ ಬ್ರಹ್ಮಸೂತ್ರಗಳು ಮುಖ್ಯ. ಅದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದು. ಆದ್ರಿಂದ ವಿಚಾರೋ ವೈಧ, ಅದರಿಂದ ವೇದಕ್ಕೆ ಸಂಬಂಧಪಟ್ಟ ವಿಚಾರ ಅದು ಸರಿಯಾಗಿದೆ. ವೇದದ ಮಂತ್ರಗಳ ಅರ್ಥ ತೀರ್ಮಾನ ಆಗ್ಲಿಕ್ಕೆ ಈ ವಿಧಿ ಏನಿದೆ, ಈ ತೇಜೋವೈಕೃತಂ ಇತ್ಯಾದಿ ಮಾತುಗಳನ್ನ ಅವಲಂಬಿಸಿಕೊಂಡು ನಾವೇನು ವಿಧಾನ ಮಾಡ್ತೀವಿ, ಇದನ್ನ ಇಂಥ ವಸ್ತುವಿನಿಂದಲೇ ಸೇರಿಸ್ಬೇಕು ಅಂತ ಅದು ಸರಿಯಾಗಿದೆ ಅಂತ ಇಷ್ಟು ಇದು ಬಂತು. ಇದು ಮುಂದಿನ ವಿಚಾರ ಸ್ವಲ್ಪ ಇದೆ, ಈ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಬಂದ ವಿಚಾರಗಳು, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ. ನಮಸ್ಕಾರ.